ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆ್ಯಕ್ಚುಲಿ ಇವತ್ತು ಹಾಗಲಕಾಯಿ ನಿಮಗೆಲ್ಲ ಗೊತ್ತಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಬಿಟರ್ ಗಾರ್ಡ್ ಅಂತಾರೆ, ಹಿಂದಿಲಿ ಕರೇಲ ಅಂತಾರೆ. ಸೊ ಅದರದ್ದು ಪಲ್ಯ ಮಾಡ್ತಿದ್ದೆ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಇದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಈ ವೆಜಿಟೇಬಲ್ಲು ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ತುಂಬ ಕಹಿ ಇರುತ್ತೆ. ಫ್ರೆಂಡ್ಸ್, ಇದು ಎಷ್ಟು ಕಹಿ ಇರುತ್ತೋ ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಇದೆ. ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲು ಚೆನ್ನಾಗಿ ನಾನು ವಾಶ್ ಮಾಡಿಬಿಟ್ಟು ಅದರದೊಳಗಡೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರುವಂಥ ಹಾಗಲಕಾಯಿನ ಸೊ ನಾನು ಐರನ್ ಏನು ನಾನು ಯೂಸ್ ಮಾಡ್ತೀನಲ್ಲ ರೆಗ್ಯುಲರಾಗಿ, ಅದರಲ್ಲೇ ನಾನು ಜಸ್ಟು ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಹುರಿಯೋದು ತುಂಬ ಇಂಪಾರ್ಟೆಂಟು. ಯಾರೆಲ್ಲ ಮಾಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಇದು ತುಂಬ ಸಿಂಪಲ್ಲು. ಕೆಲವೊಬ್ರಿಗೆ ಗೊತ್ತಿರಲ್ಲ, ತುಂಬ ಕಹಿ ಆಗುತ್ತೆ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಗ್ರೀನಾಗಿದೆ ಫ್ರೆಂಡ್ಸ್. ಈ ರೀತಿ ಗ್ರೀನಾಗಿರೋದು ಸ್ವಲ್ಪ ಕಹಿ ಇರುತ್ತೆ, ತುಂಬ ಕಹಿ ಇರಲ್ಲ. ಕೆಲವೊಂದು ಲೈಟ್ ಗ್ರೀನ್ ಇರುತ್ತೆ, ಇದು ಸ್ವಲ್ಪ ಡಾರ್ಕ್ ಗ್ರೀನ್ ಇದೆ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಚೆನ್ನಾಗಿ ನಾನು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ಇದೇ ಒಂದು ಸ್ವಲ್ಪ ದೊಡ್ಡ ಪ್ರೊಸೀಜರು ಫ್ರೆಂಡ್ಸ್. ಕೆಲವೊಬ್ಬರು ಅರಿಶಿನ ಮತ್ತು ಉಪ್ಪು ನೀರಲ್ಲಿ ತೊಳಿತಾರೆ, ಕೆಲವೊಬ್ಬರು ನೈಟೇ ಹುರಿದಿಟ್ಬಿಡ್ತಾರೆ. ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ. ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಇದನ್ನು ನಾನು ಎಣ್ಣೆಲಿ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಂತ. ಸಾಕಾಗುತ್ತಾ ಅಂತ ನಿಮ್ಗೆ ಅನಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿ, ಟೊಮೆಟೊ ಎಲ್ಲ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ, ಒಂದು ಟೈಮ್ಗೆ ಕರೆಕ್ಟ್ ಆಗುತ್ತೆ. ನಾನು ನೈಟ್ ಡಿನ್ನರ್ಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 3 ಹಾಗಲಕಾಯಿ ತೊಗೊಂಬಂದಿದ್ದೆ, ಒಂದು ಕೆಟ್ಟೋಗ್ಬಿಟ್ಟಿತ್ತು. ಸ್ವಲ್ಪ ಇತ್ತೀಚೆಗೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ ವ್ಯಾಲ್ಯೂಷನ್ಗೆ ಹೋಗೋದ್ರಿಂದ, ಹಾಗಾಗಿ ನೋಡಿಕೊಂಡೇ ಇರಲಿಲ್ಲ ಫ್ರಿಜ್ಜಲ್ಲಿ. ಸೊ ಒಂದು ಕೆಟ್ಟೋಗ್ಬಿಟ್ಟಿತ್ತು, ಇನ್ನು ಎರಡನ್ನ ನಾನು ನೀಟಾಗಿ ಕಟ್ ಮಾಡಿರ್ತಿ ಚೆನ್ನಾಗಿ ರೋಸ್ಟ್ ಮಾಡಿ ಎಣ್ಣೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಇದನ್ನು ಇಮ್ಮಿಡಿಯೇಟಾಗಿ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ಯಾಕಂದರೆ ನಾವು ಯಾವುದೇ ರೀತಿ ಕಬ್ಬಿಣದ ಕಡಾಯಿಯಲ್ಲಿ ನಾವು ಯಾವುದೇ ಒಂದು ಅಡುಗೆ ಮಾಡಿದರೆ ಅದ್ರ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಮಾಡುವಂಥ ಅಡುಗೆಯಲ್ಲಿ ಐರನ್ ಡಿಫಿಷಿಯನ್ಸಿ ಕಡಿಮೆ ಆಗಿಬಿಟ್ಟು ಐರನ್ ಕಂಟೆಂಟು ನಮ್ಮ ಫುಡ್ಡಲ್ಲೇ ಆ್ಯಡ್ ಆಗುತ್ತೆ. ಬಟ್ ಇಮ್ಮಿಡಿಯೇಟಾಗಿ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದರಲ್ಲೇ ಬಿಟ್ಬಿಟ್ರೆ ಅದು ಕಪ್ಪಾಗಿಬಿಡುತ್ತೆ. ಅಂದರೆ ಸೊ ನಾವೇನು ಬೆನಿಫಿಟ್ಸ್ ಆ್ಯಡ್ ಆಗಿರುತ್ತೆ ಅದೆಲ್ಲ ಮತ್ತೆ ಟಾಕ್ಸಿಕ್ಕಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ನೋಡಿ, ನಾನು ಇವಾಗ ಪಲ್ಯಕ್ಕೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ. ಕಾಯಿ ತುರಿ, ಸೊ ಹಾಗಲಕಾಯಿ ಹೆಚ್ಚಿ ಹುರಿದಿರೋ ಅಂಥದ್ದು, ಅದಕ್ಕೆ ಸ್ವಲ್ಪ ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿನ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ನೋಡಿ, ನಾನು ಎಷ್ಟು ಚೆನ್ನಾಗಿದೆ, ಎಷ್ಟು ಅಂದರೆ ಅದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಸ್ಮೂತಾಗಿದೆ. ಅಷ್ಟು ನೀಟಾಗಿ ನಾವು ಅದನ್ನು ಹುರ್ಕೋಬೇಕು, ಜಾಸ್ತಿ ಸೀಸ್ಕೋಬಾರ್ದು. ನೋಡಿ, ಸ್ವಲ್ಪ ಕಾಯಿ ತುರಿನ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರೋಂಥ ಕಾಯಿ ತುರಿನ. ಏನಕ್ಕಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಪಲ್ಯದ ಕಹಿ ಅಂಶ ಕಡಿಮೆ ಆಗುತ್ತೆ. ನೋಡಿ, ಜಜ್ಜಿರೋಂಥ ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಫ್ರೆಂಡ್ಸ್ ಇದಕ್ಕೆ ಹುಣಸೆ ಹಣ್ಣು ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಟೈಮ್ ಆಗಿತ್ತಲ್ಲ, ಸೊ ಟೊಮೆಟೊ ಮನೇಲಿ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ಮೇಲಾಗಿದ್ದು ಒಂದು ಸ್ವಲ್ಪ ಹುಳಿ ಟೊಮೆಟೊ, ಹೈಬ್ರಿಡ್ ಅಲ್ಲ, ನಾಟಿ ಟೊಮೆಟೊ, ಹಾಗಾಗಿ ಬ್ಯಾಲೆನ್ಸ್ ಆಗ್ತಾಯಿತ್ತು. ನೋಡಿ, ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಮುಂದೆ ಹಾಕಬೇಕಿದ್ದಕ್ಕೆ, ಯಾಕಂದರೆ ಕಹಿ ಇರುತ್ತಲ್ವ, ಸೊ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಐಟಮ್ಸ್ನ ಒಂದೇ ಸಲ ಹಾಕಿಬಿಡ್ತೀನಿ. ಈರುಳ್ಳಿ ಮತ್ತು ಟೊಮೆಟೊ, ಕರಿಬೇವು ಎಲ್ಲ, ಯಾಕಂದರೆ ಆಲ್ರೆಡಿ ಸ್ವಲ್ಪ ಟೈಮ್ ಬೇರೆ ಆಗಿದೆ, ನಾನು ಸ್ವಲ್ಪ ಬೇಗ ಮಾಡಬೇಕಿತ್ತು, ಹಾಗಾಗಿ. ಸೊ ನಾನು ಎಲ್ಲ ಒಗ್ಗರಣೆಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಕಲ್ಲುಪ್ಪು ನೋಡಿ ಫ್ರೆಂಡ್ಸ್, ಆದಷ್ಟು ಕಲ್ಲುಪ್ಪನ್ನ ಬಳಸಿ, ತುಂಬ ಒಳ್ಳೆಯದು. ಕಲ್ಲುಪ್ಪು ಅಂದರೆ ಅದೇ ರಾಕ್ ಸಾಲ್ಟ್ ಅಂತಾರಲ್ಲ, ಅದನ್ನು ಬಳಸಿ. ಸಣ್ಣುಪ್ಪನ್ನು ಅಂದರೆ ಸ್ಮಾಲ್ ಸಾಲ್ಟನ್ನು ಬಳಸ್ಬೋದು, ಬಟ್ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಆದಷ್ಟು ಕಲ್ಲುಪ್ಪನ್ನೇ ಬಳಸಿ. ಈಗ ಉಪ್ಪು ಹಾಕಿದ ತಕ್ಷಣ ನಾನು ಸ್ವಲ್ಪ ಆ್ಯಂಟಿ ಬಯೋಟಿಕ್ ಏನಿದೆಯಲ್ಲ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುವಂಥ ಅರಿಶಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆದಷ್ಟು ಅರಿಶಿನ ಪ್ರತಿಯೊಂದು ಅಡುಗೆಯಲ್ಲಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಅರಿಶಿನ ಯೂಸ್ ಮಾಡೋದ್ರಿಂದ ಈ ಶೀತಕ್ಕೆ ಬಾಡಿಲಿರೋ ಇನ್ಫೆಕ್ಷನ್ಸು ಕಡಿಮೆ ಆಗುತ್ತೆ. ಸೊ ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಹಾಗಲಕಾಯಿಯನ್ನು ನಾನು ಒಗ್ಗರಣೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆದಷ್ಟು ಮಕ್ಕಳಿಗೆ ಹಾಗಲಕಾಯಿನ ಕೊಡಿ. ಕೆಲವೊಂದು ಮಕ್ಕಳು ಗೊತ್ತು, ನಾವು ಏನು ಹೇಳಿದ್ರು ಹಠ ಮಾಡ್ತಾರೆ. ಬಟ್ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಮಾಡೋ ರೀತಿನ ಚೇಂಜ್ ಮಾಡಿಕೊಂಡ್ರೆ ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅದು ತಿನ್ನಲ್ಲ, ಇದು ತಿನ್ನಲ್ಲ ಅಂತ ಪ್ಲೀಸ್ ಎಲ್ಲ ಒಂದು ಫುಡ್ಡನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಆದಷ್ಟು ಮಕ್ಕಳಿಗೆ ಎಲ್ಲ ಥರ ಒಂದು ತರಕಾರಿನ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಇಲ್ಲಿ ಸ್ವಲ್ಪ ನಾನು ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಹೇಳ್ಬೋದು ಕೆಲವೊಬ್ಬರು ಲಾಸ್ಟಿಗೆ ಕಾಯಿ ತುರಿ ಹಾಕ್ತಾರೆ, ಬಟ್ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಕಾಯಿ ತುರಿ ಇರುವಂತಹ ಎಣ್ಣೆ ಅಂಶನೂ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಹಾಗಾಗಿ
ನೀವು ನೋಡ್ತಿರ್ಬೋದು ಸ್ವಲ್ಪ ಜಾಸ್ತಿನೇ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ. ಸೊ ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಕಾಯಿ ತುರಿ ಮುಂದೆನೇ ಇರಬೇಕು. ನೋಡಿ ಫ್ರೆಂಡ್ಸ್, ಇದು ಬೆಲ್ಲದ ಹಾಲು. ನಿಮಗೆ ಗೊತ್ತಿದೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಾನು ಯಾವಾಗಲೂ ಬೆಲ್ಲನ ಚೆನ್ನಾಗಿ ಕಾಯಿಸ್ಕೊಂಡು ಶೋಧಿಸ್ಕೊಂಡು ಈ ರೀತಿ ಬಾಟಲ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ. ಸೊ ಬೇಕಾದಾಗ ಇಮ್ಮಿಡಿಯೇಟಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ನಾನು ಬೆಲ್ಲದ ಹಾಲನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯಕ್ಕೆ ಒಂದು ಟಿಪ್ಸ್ ಏನು ಅಂದರೆ, ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಳಿ, ಉಪ್ಪು, ಖಾರ ಮತ್ತು ಸಿಹಿ ಎಲ್ಲ ಸಮ ಪ್ರಮಾಣದಲ್ಲಿರಬೇಕು. ಹಂಗಾದ್ರಷ್ಟೇ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಯಾವ ರೀತಿ ಟಿಪ್ಸ್ ಹೇಳ್ತಾ ಇದ್ದೀನಿ ಅದೆಲ್ಲ ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಖಾರಕ್ಕೆ ಹಸಿಮೆಣಸಿಕಾಯಿನೂ ಹಾಕಿದ್ದೀನಿ ಮತ್ತು ಖಾರ ಪುಡಿನೂ ಹಾಕಿದ್ದೀನಿ. ಎರಡರದ್ದು ಅದರದ್ದೇ ಆದ ಒಂದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ. ನಿಮ್ಮ ಮನೇಲಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇಲ್ಲಾಂದರೆ MTR ಸಾಂಬಾರು ಪುಡಿನೂ ಯೂಸ್ ಮಾಡ್ಬೋದು. ಸೊ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನಾನು ಹೇಳ್ದಾಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಯಥೇಚ್ಛವಾಗಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಮನೆಯಲ್ಲೇ ಅಮ್ಮ ಮಾಡಿ ಕಳಿಸಿರುವಂತಹ ಸಾಂಬಾರು ಪುಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟ್ ಅಂತೂ ತಿಂದವ್ರಿಗೆ ಗೊತ್ತಿರುತ್ತೆ, ಅಮ್ಮನ ಕೈ ರುಚಿದ್ದು ಸಾಂಬಾರು ಪುಡಿ. ಇದು ನೋಡಿ ಫ್ರೆಂಡ್ಸ್, ಇದು ಗೇಮ್ ಚೇಂಜರ್ ಪೌಡ್ರು. ಇದನ್ನು ಹಾಕೋದ್ರಿಂದ ಪಲ್ಯ ನಿಜವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದು ಏನಂದರೆ ಶೇಂಗಾ ಬೀಜ, ಕಡಲೆ, ಎಳ್ಳು ಈ ಮೂರನ್ನು ಹುರಿದು ಸಮ ಪ್ರಮಾಣದಲ್ಲಿ ನಾನು ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನ ಸಹ ಇದಕ್ಕೆ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಹೇಳ್ತಿರ್ಬೋದು, ನಾವು ಇದು ಕೆಲವೊಬ್ಬರು ಈ ಪೌಡ್ರ್ ಹಾಕಲ್ಲ, ಕುರ್ಷಣಿ ಪುಡಿ ಹಾಕ್ತಾರೆ. ಬಟ್ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಶೇಂಗಾ, ಕಡಲೆ, ಎಳ್ಳು ಪುಡಿ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಪುಡಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾನು ಸ್ವಲ್ಪ ವಾಟರ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಶೇಂಗಾ ಪುಡಿ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೋಡಿ, ನಾನು ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ವಾಟರ್ನ ಹಾಕಿಬಿಟ್ಟು ಇವಾಗ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಮುಚ್ಚಿಬಿಡ್ತೀನಿ. ಫ್ರೆಂಡ್ಸ್, ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೋತಾ ಇದ್ದೀನಿ ಪಲ್ಯವನ್ನು, ಯಾಕಂದರೆ ಇದು ಹಾಗಲಕಾಯಿ ಪಲ್ಯನ ರೈಸಿಗೆ ಯಾರೂ ಯೂಸ್ ಮಾಡಲ್ಲ. ರೈಸಿಗೆ ಸ್ವಲ್ಪ ಸಾಂಬಾರಿತ್ತು, ಹಾಗಾಗಿ ಜಸ್ಟ್ ರೊಟ್ಟಿಗೆ ನಾನು ಕಾಂಬಿನೇಷನಾಗಿ ಇಷ್ಟು ಕರಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ನೋಡೋದಕ್ಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆ, ಅಷ್ಟೇ ರುಚಿಯಾಗಿತ್ತು. ನೋಡೋದಕ್ಕೂ ಅಷ್ಟು ಸ್ವಲ್ಪ, ಅದೇ ರೀತಿ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿತ್ತು. ಇದನ್ನು ತುಪ್ಪ ಹಾಕ್ಕೊಂಡು ನಾನು ಆ್ಯಕ್ಚುಲಿ ಇದಕ್ಕೆ ಕಾಂಬಿನೇಷನ್ನಾಗಿ ಮೆಕ್ಕೆಜೋಳದ ರೊಟ್ಟಿ ಮಾಡಿದ್ದೆ. ನಾನು ತೋರಿಸ್ತೀನಿ ನೆಕ್ಸ್ಟು. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ. ನೋಡಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಜಸ್ಟ್ 1 ಮಿನಿಟ್ ಬಿಟ್ಟಿದ್ದೀನಿ. ಸೊ 1 ಮಿನಿಟ್ ಆದಮೇಲೆ ನೋಡಿ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ಈ ಕಡೆ ನಾನು ಆಲ್ರೆಡಿ ಬೇರೆ ಒಲೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿ ಬಿಸಿ ಪಲ್ಯ, ಅದ್ರ ಜೊತೆ ಬಿಸಿ ಬಿಸಿ ಮೆಕ್ಕೆಜೋಳದ ರೊಟ್ಟಿ, ತಿಂದವ್ರಿಗೆ ಗೊತ್ತು ಅದ್ರ ರುಚಿ ಏನು ಅಂತ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಕೈಯಲ್ಲಿ ಹಿಟ್ಟಿಟ್ಟಾಗಿದೆ, ಬಿಕಾಸ್ ರೊಟ್ಟಿ ಹಾಕ್ತಾಯಿದ್ದೆ. ಮಕ್ಕಳಿಗೆಲ್ಲ ಬಿಸಿ ಬಿಸಿದು ಊಟ ಕೊಡಬೇಕಿತ್ತಲ್ಲ, ಮಳೆಗಾಲ ಅಲ್ವಾ, ಹಾಗಾಗಿ. ಸೊ ನೋಡಿ, ನಾನು ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಸ್ವಲ್ಪ ಯೆಲ್ಲೋ ಕಲರ್ ಇದೆ. ನಾನು ಹೇಳ್ದಾಗೆ ಮೆಕ್ಕೆಜೋಳ, ನಾನೇನು ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತ ಹೇಳಿದ್ನಲ್ಲ, ಅದನ್ನು ರುಬ್ಬಿಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಇದು ಮೆಕ್ಕೆಜೋಳ ಗ್ಯಾಸ್ಟ್ರಿಕ್ ಅಲ್ವಾ, ಹಸಿದು, ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ. ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನೀವು ಅನ್ಬೋದು, ಮೇಡಮ್ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೋ ರೊಟ್ಟಿ, ಅಥವಾ ನಮಗೆ ಯಾಕೆ ಬರೋಲ್ಲ ಅಂತ. ಪ್ಲೀಸ್, ನಾನು ಹೇಳೋದು ಒಂದೇ, ನಮ್ಮ ಅಡುಗೆ ಮಾಡೋವಂಥ ಲೇಡೀಸ್ಗೆ ಸ್ವಲ್ಪ ಪೇಷನ್ಸ್ ಅಷ್ಟೇ, ಇನ್ನೇನು ಬೇಕಿಲ್ಲ. ಹರಿಬರಿ ಮಾಡಬೇಡಿ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಅನ್ಬೋದು ಅದು ಸ್ವಲ್ಪ ತರಿ ಇದೆ ಅಂತ. ಹೌದು, ನಿಜ. ಬಟ್ ರೊಟ್ಟಿ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ನಿಮಗೆ, ಬಟ್ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಮಾತ್ರ. ನಮ್ಮನೆ ರೊಟ್ಟಿ ಎಲ್ಲ ಖಾಲಿಯಾಗಿ ನಾನು ಮಾಡಿದ್ದಂಥದ್ದು ಮತ್ತೆ ಇನ್ನೊಂದೆರಡು ಅನ್ನದ ಅಕ್ಕಿ ರೊಟ್ಟಿ ಮಾಡಿದೆ. ಅಷ್ಟು ಚೆನ್ನಾಗಿ ರೊಟ್ಟಿ ಟೆಂಪ್ಟಿಂಗ್ ಆಗಿತ್ತು. ನೀವು ನೋಡ್ತಿರ್ಬೋದು, ಸ್ವಲ್ಪ ಸೈಡ್ಸ್ ಎಲ್ಲ ಕ್ರ್ಯಾಕ್ಸ್ ಬಂದಿದೆ, ಬಟ್ ನೋ ಪ್ರಾಬ್ಲಮ್. ನೋಡಿ, ನಾನು ಇವಾಗ ಇಷ್ಟು ನೀಟಾಗಿ ತೆಗೆದುಬಿಟ್ಟು, ಎಲ್ಲೂ ಹರಿತಾ ಇಲ್ಲ ರೊಟ್ಟಿ. ನೋಡಿ, ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ತೆಗೆದುಬಿಟ್ಟು ನಾನು ನೀಟಾಗಿ ಇವಾಗ ಹಂಚಿಗೆ ಅದನ್ನು ಹಾಕ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಈ ಹಾಗಲಕಾಯಿ ಪಲ್ಯ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ವೀಕ್ಲಿ ಒಂದು 2 ಟೈಮ್ಸ್ ಆದರೂ ಪಲ್ಯ ಮಾಡ್ಕೊತೀನಿ. ಶುಗರ್ ಇರೋರು, ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಒಂದು ಸಲ ಕೊಟ್ಟರೆ ಸಾಕು. ಯಾಕಂದರೆ ಅದು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆಯೋ ಅಷ್ಟೇ ಇದರದ್ದು ಡಿಸ್ಅಡ್ವಾಂಟೇಜಸ್ ಇದೆ. ಯಥೇಚ್ಛವಾಗಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆದಷ್ಟು ಇದನ್ನು ವೀಕ್ಲಿ ಒನ್ಸ್ ತೊಗೊಳೋದಕ್ಕೆ ಟ್ರೈ ಮಾಡಿ. ಆಮೇಲೆ ಇದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರೋವಂಥವ್ರು, ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು, ಶುಗರ್ ಸ್ವಲ್ಪ ಸ್ಪೈಕ್ ಆಗೋವಂಥವ್ರು ಇದನ್ನು ವೀಕ್ಲಿ 2 ತಿಂದರೆ ತುಂಬ ಒಳ್ಳೆಯದು. ನೋಡಿ, ನಮ್ಮ ರೊಟ್ಟಿ ಎಷ್ಟು ಟೆಂಪ್ಟಿಂಗಾಗಿ ಬರ್ತಾಯಿದೆ ಅಂತ. ಫ್ರೆಂಡ್ಸ್, ನನ್ನ ಹಂಚು ನೋಡಿ, ಇದು ನಾನು ಎಲ್ಲೋ ಚನ್ನಗಿರಿಲಿ ತೊಗೊಂಡಿದ್ದು ಅನಿಸುತ್ತೆ. ತುಂಬ ದೊಡ್ಡ ಹಂಚು, ಸಖತ್ತಾಗಿ ಬರುತ್ತೆ ಇದರಲ್ಲಿ ರೊಟ್ಟಿ, ಹೆವಿ ಇದೆ ಅದು.
ನೋಡಿ ನಾನು 2 ಕಡೆನೂ ಬೇಯಿಸಿ ಆದಮೇಲೆ ಸ್ಪಾಟ್ಸ್ ಬಂದಮೇಲೆ ಈ ರೀತಿ ಒಲೆಗೆ ಡೈರೆಕ್ಟಾಗಿ ಫ್ಲೇಮ್ಗೆ ಹಾಕಿ ಬೇಯಿಸ್ತೀನಿ. ಫ್ರೆಂಡ್ಸ್, ಇದೇ ಒಂದು ಟ್ರಿಕ್ ಈ ಮೆಕ್ಕೆಜೋಳದ ರೊಟ್ಟಿಗೆ. ನೋಡಿ ಈಗ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ, ಎಷ್ಟು ನೀಟಾಗಿ ರೋಸ್ಟ್ ಆಗ್ತಾ ಇದೆ ಅಂತ. ಫ್ರೆಂಡ್ಸ್, ಮೆಕ್ಕೆಜೋಳದ ರೊಟ್ಟಿ ನೀವು ಮಾಡ್ತೀರಾ ಅನ್ನೋದಾದರೆ ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬರೀ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿನೂ ತಿನ್ನೋದು ಒಳ್ಳೆಯದೇ, ಚಪಾತಿ ಎಲ್ಲ. ಬಟ್ ಸೀಸನಲ್ಲಿ ಈ ರೀತಿ ಮೆಕ್ಕೆಜೋಳ ತಿನ್ನೋದ್ರಿಂದನೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮೆಕ್ಕೆಜೋಳದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಡಯಟಲ್ಲಿ ಎಲ್ಲ ರೀತಿ ಧಾನ್ಯಗಳನ್ನು ಯೂಸ್ ಮಾಡಿ, ಎಲ್ಲ ರೀತಿ ಕಾಳು, ಎಲ್ಲ ರೀತಿ ರಾಗಿ, ಜೋಳ, ಮೆಕ್ಕೆಜೋಳ, ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮದು ರೊಟ್ಟಿ ರೆಡಿ ಆಗಿಬಿಟ್ಟಿದೆ, ಮೆಕ್ಕೆಜೋಳದ ರೊಟ್ಟಿ. ಮಕ್ಕಳನ್ನ ಕರೆದಿದ್ದೀನಿ ಡಿನ್ನರ್ಗೆ. ಸೊ ಇದು ಎಮ್ಮೆ ತುಪ್ಪ ಫ್ರೆಂಡ್ಸ್. ನಾನು ಒಂದು 2 ಡೇಸ್ ಕೆಳಗಡೆ ಹಾಕಿದ್ದೆ ತುಪ್ಪ ಮಾಡೋದು ಯಾವ ರೀತಿ ಅಂತ. ಸೊ ನೋಡಿ ಎಷ್ಟೊಂದು ಆಲ್ರೆಡಿ ಖಾಲಿ ಆಗ್ತಾಯಿದೆ ಅಂತ. ಬಿಕಾಸ್ ಡೈಲಿ ನಾವು ತುಪ್ಪನ ನಮ್ಮ ಫುಡ್ಡಲ್ಲಿ ಯೂಸ್ ಮಾಡೇ ಮಾಡ್ತೀವಿ ನಮ್ಮ ಡಯಟಲ್ಲಿ. ಹಾಗಾಗಿ ನೋಡಿ 1 ಸ್ಪೂನ್ ಫುಲ್ ತುಪ್ಪ ಹಾಕಿದ್ದೀನಿ. ಸಖತ್ತ, ನಿಜವಾಗ್ಲೂ ನಾನು ಹೇಳ್ತೀನಿ ಫ್ರೆಂಡ್ಸ್, ಆ ಜೀರಿಗೆ ಘಮ, ಮೆಕ್ಕೆಜೋಳ ಸ್ವೀಟ್ನೆಸ್ಸು ಮತ್ತು ತುಪ್ಪದ ಘಮ, ಪಲ್ಯನೂ ಬೇಡ ಏನೂ ಬೇಡ, ಹಾಗೆ ಹಚ್ಚ್ಕೊಂಡು ತಿನ್ಬೋದಿತ್ತು, ಅಷ್ಟು ರುಚಿಯಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಮೇಲೆ ಇರೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಪಲ್ಯನ ನಾನು ಇವಾಗ ಸರ್ವ್ ಮಾಡ್ತೀನಿ. ಎಷ್ಟು ಬಿಸಿ ಇದೆ, ನಾನು ಹೇಳಿದೆ ಅಲ್ವಾ ಬಿಸಿ ಬಿಸಿ ಇದು ಮಳೆಗಾಲಕ್ಕೆ ತುಂಬ ಚೆನ್ನಾಗಿ ಅಂತ. ಆ್ಯಕ್ಚುಲಿ ನಮ್ಮ ಚೋಟು, ನಮ್ಮಿಮ್ಮ ಹಾಗಲಕಾಯಿ ಪಲ್ಯನ ನಾನು ತಿನ್ನಲ್ಲ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾಯಿದ್ಲು. ಸೊ ನೋಡಿ ತುಪ್ಪ ಎಷ್ಟು ನೀಟಾಗಿ ಡ್ರಾಪ್ ಆಗ್ತಾಯಿದೆ, ಎಲ್ಲ ಕರಗಿಬಿಟ್ಟು. ಇವಾಗ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ಪಲ್ಯಕ್ಕೆ. ಫ್ರೆಂಡ್ಸ್, ನಾನು ತುಂಬ ಹೇಳಿದ್ದೀನಿ ತುಂಬ ಸಲ ವೀಡಿಯೋದಲ್ಲಿ, ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಯಥೇಚ್ಛವಾಗಿ ನಮಗೆ ಗುಡ್ ಫ್ಯಾಟ್ ಬೇಕಿರೋದ್ರಿಂದ ನಾವು ಸ್ವಲ್ಪ ತುಪ್ಪ, ಹಾಲು, ಮೊಸರು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನೋ ಪ್ರಾಬ್ಲಮ್, ಬಿಕಾಸ್ ಬೆಳೆಯೋ ಮಕ್ಕಳಿಗೆ ತುಪ್ಪ ತುಂಬ ಒಳ್ಳೆಯದು. ನಾವೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ, ಬಟ್ ಮಕ್ಕಳಿಗೆ ಮಾತ್ರ ಪ್ರತಿಯೊಂದು ಬಿಸಿ ಊಟದಲ್ಲೂ ನಾನು ತುಪ್ಪನ ಆ್ಯಡ್ ಮಾಡೇ ಮಾಡ್ತೀನಿ. ಬಿಕಾಸ್ ಅವ್ರಿಗೆ ಬೆನ್ನು ಮೂಳೆಗೆ ಶಕ್ತಿ ಕೊಡೋದು ತುಪ್ಪನೇ ಅಲ್ವಾ. ಹಾಗಾಗಿ ಸೊ ನಮ್ಮ ಚೋಟು ಈ ರೊಟ್ಟಿ ಪೂರ್ತಿ ತಿಂದುಬಿಟ್ಟು ಮತ್ತೆ ಇನ್ನೂ ಒಂದು ರೊಟ್ಟಿ ತಿಂದಳು, ಇನ್ನೊಂದು ಹಾಫ್ ರೊಟ್ಟಿ ಏನೋ ಇಸ್ಕೊಂಡು ತಿಂದಳು. ಫಸ್ಟ್ ಬೇಡ ಬೇಡ ಅಂದ್ಬಿಟ್ಟು, ಅದೇ ರೀತಿ ಫ್ರೆಂಡ್ಸ್ ಮಕ್ಕಳು ಅವರಿಗೆ ನೋಡೋಕೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಬೇಡ ಬೇಡ ಅಂತಾರೆ. ಬಟ್ ನಾವು ಅವ್ರಿಗೆ ಸ್ವಲ್ಪ ಪ್ರೀತಿಯಿಂದ, ಸ್ವಲ್ಪ ಗದರಿಸೋ, ಪ್ರೀತಿಸೋ, ಸ್ವಲ್ಪ ಮುದ್ದು ಮಾಡೋಣ ಅವರಿಗೆ ಒಂದು ಡಿಶನ್ನು ತಿನ್ನಿಸ್ಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಇತ್ತೀಚಿನ ಮಕ್ಕಳೇ ಹಾಗಲ್ವಾ. ಹಾಗಾಗಿ ನೋಡಿ ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಬೇಡ ಬೇಡ ನಾನು ತಿನ್ನಲ್ಲ ಅಂತ ತುಂಬ ಇರಿಟೇಟ್ ಮಾಡ್ತಿದ್ಲು. ಹಾಗಾಗಿ ನಾನೇ ತಿಂದು ನೋಡು ಪಪ್ಪು ಫಸ್ಟ್ ಟೇಸ್ಟ್ ನೋಡ್ತೀನಿ ತಡಿ ಅಂದ್ಬಿಟ್ಟು ಇಲ್ಲಿ ತಿಂತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ನನ್ನ ಎಕ್ಸ್ಪ್ರೆಷನ್ ನಾನು ಸುಳ್ಳು ಹೇಳ್ತಾ ಇಲ್ಲ. ಬಿಕಾಸ್ ನಾನು ನೋಡಿ ರೊಟ್ಟಿ ಮಾಡ್ತಾಯಿದ್ದೆ, ಹಾಗೆ ಒಂದು ಸ್ವಲ್ಪ ಏನೋ ಯಾವ ರೀತಿ ಇದೀನೋ ಅದೇ ರೀತಿಯೇ ಶೂಟ್ ಮಾಡಿದ್ದೀನಿ. ಬಿಕಾಸ್ ನನಗೂ ತುಂಬ ಹಶ್ವಾಗಿತ್ತು. ಸೊ ಸಂಜೆ ಸ್ವಲ್ಪ ಲೇಟಾಗಿ ಬೇರೆ ಬಂದು ತುಂಬ ಟಯರ್ಡಾಗಿದೆ, ಮಲಗಿದ್ದೆ. ಹಾಗಾಗಿ ಎದ್ದುಬಿಟ್ಟು ಸ್ವಲ್ಪ ಮುಖ ಡಲ್ ಅನ್ನಿಸ್ತಾ ಇದೆ. ಪ್ಲೀಸ್ ಅವಾಯ್ಡ್ ಮಾಡಿ, ಇಗ್ನೋರ್ ಮಾಡಿ ಫ್ರೆಂಡ್ಸ್. ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಮಾಡಿದ್ದಂತಹ ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ. ನೀವು ಫ್ರೆಂಡ್ಸ್ ಈ ಸೀಸನ್ನಲ್ಲಿ ಮೆಕ್ಕೆಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಮಕ್ಕಳಿಗೂ ಕೊಡಿ, ನೀವು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟು. ಅದೇ ರೀತಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ನಾನು ಹೇಳಿದಾಗೆ ನಾನು ಯೂನಿವರ್ಸಿಟಿಗೆ ವ್ಯಾಲ್ಯೂಷನ್ಗೆ ಹೋಗ್ತಾಯಿದ್ದೀನಿ, ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್. ಅರೌಂಡ್ ಒಂದು 15 ಡೇಸ್ ಮೇಲೆ ಆಯಿತು. ಡೈಲಿ ಬೆಳಗ್ಗೆ 8 ಗಂಟೆ 8:15ಗೆ ಹೋಗೋದು, ಸಂಜೆ ಬರೋದು, ರೆಸ್ಟ್ ತೊಗೊಳ್ಳೋದು, ಅಡುಗೆ ಮಾಡೋದು, ಶೂಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಇದೇ ಆಗ್ತಾಯಿದೆ. ಟೈಮ್ ಹೆಂಗೆ ಹೋಯ್ತು ನಿಜವಾಗ್ಲೂ ಅನ್ನೋದು ನನಗೆ ಗೊತ್ತೇ ಆಗ್ತಾಯಿಲ್ಲ. ದಾವಣಗೆರೆ ಯೂನಿವರ್ಸಿಟಿ ಒಂದು 2 ಡೇಸ್ ಬ್ಯಾಕ್ ಒಳಗಡೆ ಹಿಂದೆ ನನ್ನ ಮಗಳು ಹಾಕಿದ್ಲು ಒಂದು ಕ್ಲಿಪ್ಪಿಂಗ್ಸು. ಸೊ ನೆಕ್ಸ್ಟ್ ಮತ್ತೊಂದು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ ಎಂಟ್ರೆನ್ಸ್ದೆಲ್ಲ. ಸೊ ಇದು ಮೇನ್ ರೋಡಿಂದ ಎಂಟ್ರಿ ಆಗುವಂಥದ್ದು ಫ್ರೆಂಡ್ಸ್. ನನಗೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ಯೂನಿವರ್ಸಿಟಿ ಬಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರು ಕಾಡು. ಅಂದರೆ ಕಾಡು ಅಂತಂದರೆ ಈ ಮರಗಳು. ಒಂಥರ ಯಾವುದೋ ಒಂದು ಫಾರೆಸ್ಟಿಗೆ ಬರ್ತಾಯಿದ್ದೀನೇನೋ, ಒಂದು ಯಾವುದೋ ರೆಸಾರ್ಟಿಗೆ ಬರ್ತಾಯಿದ್ದೀನೇನೋ, ಯಾವುದೋ ಒಂದು ತುಂಬ ಹೈಫೈ ಒಂದು ರೆಸಾರ್ಟ್ ಇರುತ್ತಲ್ಲ, ಬರೀ ಮರಗಳಿಂದ ತೋಟದ, ಅಂದರೆ ಈ ಕಾಡು ಮಧ್ಯೆ ರೆಸಾರ್ಟ್ ಮಾಡಿರ್ತಾರಲ್ಲ, ಆ ಥರ ಅನಿಸುತ್ತೆ ನನಗೆ. ತುಂಬ ಪೀಸ್ಫುಲ್ಲಾಗಿದೆ. ಆಮೇಲೆ ತುಂಬ ಕ್ಲೀನು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಅನಿಸುತ್ತೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ. ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಸ್ವಲ್ಪ ಬ್ಲರ್ರಾಗಿ ಬಂದಿದೆ. ನಿಜವಾಗ್ಲೂ ಫ್ರೆಂಡ್ಸ್, ಯಾರೆಲ್ಲ ಈ ದಾವಣಗೆರೆ ಯೂನಿವರ್ಸಿಟಿ ಮೆಮೊರೀಸ್ ಇದೆ ಅವರು ಖಂಡಿತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು, ನೀವು ದಾವಣಗೆರೆ ಯೂನಿವರ್ಸಿಟಿ ಓದಿರೋದಾಗಿದ್ದರೆ, ಅಲ್ಲಿ ಸ್ಟೂಡೆಂಟ್ಸ್ ಆಗಿದ್ದರೆ, ಅಲ್ಲಿ ವರ್ಕ್ ಮಾಡ್ತಿರೋರಾಗಿದ್ದರೆ ಒಂದು ಹಾಯ್ ಹೇಳಿ, ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳಿ. ನಿಮಗೆ ಈ ಕ್ಲಿಪ್ಪಿಂಗ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ವಿದ್ಯಾರ್ಥಿಗಳದೊಂದು ಸ್ಟ್ಯಾಚು ಹಾಕಿದ್ದಾರೆ. ನಿಜವಾಗ್ಲೂ ನನಗೆ ಹೇಳೋದಲ್ಲ, ನನಗೆ ಒನ್ ಆಫ್ ದ
ಫೇವ್ರೆಟ್ ಯೂನಿವರ್ಸಿಟಿ ಇದು ದಾವಣಗೆರೆ ಯೂನಿವರ್ಸಿಟಿ. ಇಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ. ತುಂಬ ವರ್ಷಗಳಿಂದ ನಾನಿಲ್ಲಿ ವ್ಯಾಲ್ಯೂಷನಿಗೆ ಬರ್ತಾಯಿದ್ದೀನಿ. ಮಧ್ಯ ಒಂದು 2 ಇಯರ್ಸ್ ಸ್ಕಿಪ್ ಆಗಿತ್ತು, ಯೂನಿವರ್ಸಿಟಿ ಚೇಂಜ್ ಆಗಿತ್ತು, ಹಾಗಾಗಿ ಕುವೆಂಪು ಯೂನಿವರ್ಸಿಟಿಗೆ ಹೋಗ್ತಾಯಿದ್ವಿ. ಬಟ್ ತುಂಬ ಫ್ರೆಂಡ್ಸ್ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ದೊಡ್ಡ ರೋಡ್ಗಳು, ವಿಶಾಲವಾದ ಜಾಗ, ಇಲ್ಲಿ ನೋಡಿದ್ರು ಮರಗಳು, ಕುತ್ಕೊಳ್ಳೋಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಕಂಫರ್ಟಬಲ್ ಅನಿಸುತ್ತೆ. ಅಲ್ಲಿ ನೋಡಿ ಈ ಸೈಡು ಪಾರ್ಕಿಂಗ್ ಎಲ್ಲ ಇದೆ ವ್ಯಾಲ್ಯೂಷನಿಗೆ ಬರೋರಿಗೆ. ಇದು ವ್ಯಾಲ್ಯೂಷನ್ ಮಾಡುವಂಥ ಬಿಲ್ಡಿಂಗ್ ಈ ಕಡೆ. ಸೊ ರೈಟ್ ಸೈಡು ಆ್ಯಕ್ಚುಲಿ ಇದಿದೆ, ಕ್ಯಾಂಟೀನ್ ಇದೆ. ಕ್ಯಾಂಟೀನ್ ನನಗೊಂದು ಅಷ್ಟೊಂದು ಇಷ್ಟ ಆಗಲ್ಲ. ಈ ನಮ್ಮ ಯೂನಿವರ್ಸಿಟಿಗೆ ಹೋಲಿಸ್ಕೊಂಡ್ರೆ ಈ ದಾವಣಗೆರೆ ಯೂನಿವರ್ಸಿಟಿಗೆ ಸೂಟ್ ಆಗೋಂಥ ಕ್ಯಾಂಟೀನೇ ಅಲ್ಲ. ಅಷ್ಟೊಂದು ಆಪ್ಷನ್ಸ್ ಇಲ್ಲ, ತುಂಬ ಕ್ಲೀನ್ನೆಸ್ ಅಂತೂ ಮೇಂಟೈನೇ ಮಾಡಿಲ್ಲ. ಯಾರಾದರೂ ಪ್ಲೀಸ್ ಈ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಿರೋರು ಇದ್ದರೆ ನನ್ನದೊಂದು ಸಜೆಷನ್ನು, ಪ್ಲೀಸ್ ಒಂದು ಸ್ವಲ್ಪ ಕ್ಯಾಂಟೀನ್ ಕ್ವಾಲಿಟಿನ ಇಂಪ್ರೂವ್ ಮಾಡಿ. ನಮ್ಮ ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ಸಿಗೆ ತಕ್ಕಂಗೆ ಪ್ಲೀಸ್ ಕ್ಯಾಂಟೀನನ್ನು ಇಂಪ್ರೂವ್ ಮಾಡಿ. ಅದರ ಜವಾಬ್ದಾರಿ ಯಾರಿದೆ ಅವ್ರಿಗೆ ಹೇಳಿ ನನ್ನ ಕಡೆಯಿಂದ. ನೋಡಿ ಇದು ಜ್ಞಾನಸೌಧ ಅಂತ. ಸೊ ಹ್ಯಾಟ್ಸ್ ಆಫ್ ಈ ಯೂನಿವರ್ಸಿಟಿನ ಡಿಸೈನ್ ಮಾಡಿರೋ ಅಂಥವ್ರಿಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಓದಬೇಕು, ಮಕ್ಕಳನ್ನ ಓದಿಸಿ, ಚೆನ್ನಾಗಿ ಓದಿಸಿ, ನಿಮ್ಮ ಶಕ್ತಿ ಮೀರಿ ಓದಿಸಿ, ಮಕ್ಕಳನ್ನ ಮೋಟಿವೇಶನ್ ಮಾಡಿ. ವಿದ್ಯೆಗೆ ತುಂಬ ಬೆಲೆ ಇದೆ, ತುಂಬ ಎಕ್ಸ್ಪೋಜರ್ ಕೊಡುತ್ತೆ. ನಾವು ನೋಡದೇ ಇರೋಂಥ ಜಗತ್ತನ್ನು ಎಜುಕೇಷನ್ನು ನಮಗೆ ತೋರಿಸುತ್ತೆ. ನನಗೆ ತುಂಬ ಅದು ರಿಯಲೈಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಕಡೆ ಲೆಫ್ಟ್ ಸೈಡು MBA ಯೂನಿವರ್ಸಿಟಿ, MBA ಬ್ಲಾಕು. ಅಷ್ಟೊಂದು ನಾನು ಸುತ್ತ ತುಂಬ ಏನು ರೌಂಡ್ ಹಾಕಿಲ್ಲ ಯೂನಿವರ್ಸಿಟಿ, ಬಟ್ ಇರೋದ್ರಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇಲ್ಲೆಲ್ಲ ವ್ಯಾಲ್ಯೂಷನಿಗೆ ಬಂದಿರೋರು ವೆಹಿಕಲೆಲ್ಲ ಪಾರ್ಕ್ ಮಾಡಿಬಿಟ್ಟು, ಇದು ಕಂಪ್ಲೀಟ್ ವ್ಯಾಲ್ಯೂಷನ್ ಬ್ಲಾಕ್ ಫ್ರೆಂಡ್ಸ್. ನಾವು ಯಾವಾಗಲೂ ಇಲ್ಲೇ ವ್ಯಾಲ್ಯೂಷನ್ ಮಾಡೋದು ಡಿಗ್ರಿದು. ಸೊ ನೋಡಿ ನನಗಲ್ಲ ಟೈಮ್ ಆಗಿದೆ, ಬಟ್ ಅದರಲ್ಲೂ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಬೋರ್ಡ್ ಇದೆ ಯೂನಿವರ್ಸಿಟಿದು, ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ಹಾಕಿದ್ದಾರೆ. ಸೊ ನಿಮ್ಗೇನಾದರೂ ಫ್ರೀ ಇದ್ದರೆ ಫ್ರೆಂಡ್ಸ್, ಒಂದ್ಸಲ ಇದೇ ರೋಡಲ್ಲಿ, ದಾವಣಗೆರೆ ರೋಡಲ್ಲಿ ಹೋಗ್ತಾ ಇದ್ರಿ ಯೂನಿವರ್ಸಿಟಿ, ಸೊ ಒಂದ್ಸಲ ವಿಸಿಟ್ ಮಾಡಿ. ಆ್ಯಕ್ಚುಲಿ ದಾವಣಗೆರೆಗೆ ಚನ್ನಗಿರಿಯಿಂದ 2 ರೋಡ್ ಇದೆ, ಒಂದು ಸಂತೆಬೆನ್ನೂರು, ಇನ್ನೊಂದು ಸೂಳೆಕೆರೆ. ಬಟ್ ಇದು ಸಂತೆಬೆನ್ನೂರು ರೂಟಲ್ಲಿದೆ. ದಾವಣಗೆರೆ ಸಿಟಿಯಿಂದ ಒಂದು 11 ಕಿಲೋಮೀಟ್ರ್ ದೂರ ಇದೆ. ಸೊ ಕುರ್ಕೆ ಆದಮೇಲೆ ಬರುತ್ತೆ ಇದು. ಹೌದು ಯೂನಿವರ್ಸಿಟಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಸ್ಪೇಸಿಗೆ, ಗಾಳಿಗೆ, ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೋಡಿ ಇಲ್ಲಿಗೆ ಬರ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಓ ಮೈ ಗಾಡ್, ಇಲ್ಲೆಲ್ಲ ವರ್ಕ್ ಮಾಡೋರು ತುಂಬ ಲಕ್ಕಿ ಅನಿಸುತ್ತೆ ನನಗೆ. ನಾವು ಯಾವಾಗಲೂ ವ್ಯಾಲ್ಯೂಷನಿಗೆ ಬರ್ತೀವಿ ಅಷ್ಟೇ, ಬಟ್ ರೆಗ್ಯುಲರಾಗಿ ಬರೋರಂತೂ ನಿಜವಾಗ್ಲೂ ತುಂಬ ಲಕ್ಕಿಯಪ್ಪ, ಇಂಥ ಒಂದು ವಾತಾವರಣದಲ್ಲಿ ವರ್ಕ್ ಮಾಡ್ತಾರಲ್ವಾ. ಸೊ ಹಾಗಾಗಿ ಸೊ ಓಕೆ, ಲೆಟ್ ಇಟ್ ಬಿ. ನೋಡಿ ತುಂಬ ಚೆನ್ನಾಗಿದೆ. ನಾನು ಕಾರಿಡಾರ್ಗೆ ಹೋಗ್ತಾ ಇದ್ದೀನಿ ವ್ಯಾಲ್ಯೂಷನ್ಗೆ. ಸೊ ಅದ್ರ ಮೇಲೆ ಮತ್ತೆ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡಿಲ್ಲ, ಯಾಕಂದರೆ ಅದನ್ನೆಲ್ಲ ತೋರಿಸಂಗಿಲ್ಲ, ಕಾನ್ಫಿಡೆನ್ಷಿಯಲ್ ನಾವು ವ್ಯಾಲ್ಯೂಷನ್ ಮಾಡೋದಲ್ಲ. ಇದು ಜಸ್ಟ್ ಪ್ಲೇಸ್ ಅಷ್ಟೇ. ಇದು ಯೂನಿವರ್ಸಿಟಿ ಒಳಗಡೆ ಇದು ಎಂಟ್ರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವಿನ್ನು ಈ ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸು ಯೂನಿವರ್ಸಿಟಿಲಿ ಓದ್ತಿರೋರಿಗೆ, ಹಳೊಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಲಿಂಕನ್ನು. ಸೊ ನನಗೊಂದು ಸಪೋರ್ಟ್ ಸಿಗುತ್ತೆ, ಒಂದು ಲೈಕನ್ನು ಕೊಡಿ. ಸೊ ನೋಡಿ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಜನ ಇದ್ದರು, ಹಾಗಾಗಿ ನಾನು ಜಸ್ಟು ಸೈಡ್ ಸ್ಟೇರ್ ಕೇಸ್ ಅಷ್ಟೇ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ನೀಟಿದೆ ಫ್ರೆಂಡ್ಸ್, ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಮೊದಲಿಗಿಂತ ಇವಾಗ ಸ್ವಲ್ಪ ಇಂಟೀರಿಯರ್ ತುಂಬ ಚೆನ್ನಾಗಿ ನೋಡಿ, ಎಲ್ಲಿ ನೋಡಿದ್ರೂ ಇಂಡೋರ್ ಪ್ಲ್ಯಾಂಟ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಆಲ್ಮೋಸ್ಟ್ ಇಲ್ಲಿಗೆ ಬರೋಲ್ಲ ಎಜುಕೇಟೆಡ್ಸ್ ಆಗಿರೋದ್ರಿಂದ ಈ ಪಾನ್ ತಿನ್ನೋದು, ಉಗಿಯೋದು, ಈ ಸ್ಟಾರ್ ಹಾಕೊಳ್ಳೋದು, ಸೂಪರ್ ಹಾಕೊಳ್ಳೋದು, ಈ ಥರ ಎಲ್ಲ ಏನೂ ಗಲೀಜು ಮಾಡಲ್ಲ ಫ್ರೆಂಡ್ಸ್. ಅದೊಂದು ತುಂಬ ಖುಷಿ. ದಟ್ಸ್ ವಾಟ್ ದೇ ಶುಡ್ ಬೀಯಿಂಗ್ ಎಜುಕೇಟೆಡ್ ಅಂತ ಹೇಳೋದು ಫ್ರೆಂಡ್ಸ್. ನೋಡಿ ಇದು ತುಪ್ಪ ಮಾಡೋವಂಥದ್ದು ಒಂದು ವಿಡಿಯೋ ನೆನ್ನೆ ಹಾಕಿದ್ದೆ, ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ಸೊ ನೀವಿನ್ನು ತುಪ್ಪ ಮಾಡೋದು ವಿಡಿಯೋ ಕಂಪ್ಲೀಟಾಗಿ ನೋಡಿಲ್ಲ ಅನ್ನೋದಾದರೆ, ಜಸ್ಟ್ ಈ ವಿಡಿಯೋ ಹಿಂದೆ ಒಂದು 2 ಡೇಸ್ ಬ್ಯಾಕ್ ವಿಡಿಯೋದಲ್ಲಿ ನನ್ನ ಚಾನಲ್ಗೆ, ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ತುಪ್ಪ ಮಾಡೋ ವಿಧಾನನ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇಲ್ಲಿ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇದು ನಾನು ಒಂದು ಶಾರ್ಟ್ಸ್ ಮಾಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ಗೆ ಮತ್ತು ಫೇಸ್ಬುಕ್ಕಿಗೆ ಹಾಕೋಕ್ಕೆ. ಅದನ್ನು ನಾನು ಇಲ್ಲಿ ಜಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿನ್ನು ತುಪ್ಪ ಮಾಡೋವಂಥ ನನ್ನ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ನೋಡಿ. ದಿಸ್ ಈಸ್ ನೋ ಫೇಲ್ ವಿತ್ ಪ್ರೂಫ್ ರೆಸಿಪಿ ಫ್ರೆಂಡ್ಸ್. ತುಪ್ಪ ಮಾಡುವಂಥದ್ದು ಕೆಲವೊಬ್ಬರಿಗೆ ಆ್ಯಕ್ಚುಲಿ ಗೊತ್ತಿರಲ್ಲ ಫ್ರೆಂಡ್ಸ್. ಇದು ನಮ್ಮ ಕಡೆ ಅಂದರೆ ಚನ್ನಗಿರಿ ಸೈಡು, ದಾವಣಗೆರೆ ಸೈಡ್ ಯಾವ ರೀತಿ ತುಪ್ಪ ಮಾಡ್ತೀವಿ ಅದನ್ನು ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಬಿಕಾಸ್ ಈ ರೀತಿಯೂ ಮಾಡ್ತಾರಾ ಅಂತ ಕಮೆಂಟ್ ಹಾಕಬೇಡಿ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಅಡುಗೆಗಳನ್ನು ಮಾಡ್ತಾರೆ, ಅವ್ರದ್ದೇ ಆದ ಒಂದು ಅಥೆಂಟಿಕ್ ರೆಸಿಪಿ ಇರುತ್ತೆ. ಇದು ನಮ್ಮ ಸ್ಟೈಲ್, ಚನ್ನಗಿರಿ ಸ್ಟೈಲ್ ತುಪ್ಪ ಮಾಡುವಂತಹ ವಿಧಾನ. ಯಾರೆಲ್ಲ ಚನ್ನಗಿರಿ ಅವರು ಈ ವಿಡಿಯೋ ನೋಡ್ತಾ ಇದ್ದೀರಾ,
ಪ್ಲೀಸ್ ಕಮೆಂಟ್ ಸೆಕ್ಷನ್ಗೆ ಹೋಗಿಬಿಟ್ಟು ಹಾಯ್ ವಿ ಆರ್ ಫ್ರಮ್ ಚನ್ನಗಿರಿ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ನನಗೂ ತುಂಬ ಖುಷಿಯಾಗುತ್ತೆ. ನನಗೂ ನಮ್ಮ ಚನ್ನಗಿರಿಯವರು ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತ ಬಂದಿದೆ ಫ್ರೆಂಡ್ಸ್. ನಾನು ಹೆಂಗೆ ಅಂದ್ಕೊಂಡಿದ್ನೋ ಹಾಗೆ ಬಂತು. ತುಪ್ಪ ಮರಳಾಗಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನಾವು ಯಾವಾಗಲೂ ಹಸು ಬೆಣ್ಣೆನೇ ಯೂಸ್ ಮಾಡೋದು. ಫಸ್ಟ್ ಟೈಮ್ ನಾನು ಎಮ್ಮೆ ಬೆಣ್ಣೆ ತರಿಸ್ಬಿಟ್ಟು ಹಳ್ಳಿಯಿಂದ ಮಾಡಿರುವಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.